ಸಿಂಹಾಸನಾಸೀನನು ಸ್ತುತಿಗೆ ಯೋಗ್ಯನಾದಂತ ಏಕೈಕ ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಕಳೆದ ವಾರವೆಲ್ಲ ನಮ್ಮನ್ನ ಕಾದು ಕಾಪಾಡಿ ಈ 2ನೇ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ದೇವರು ಸಜೀವವಾಗಿ ನಮ್ಮನ್ನು ಇರಿಸಿದ್ದಾರೆ. ಆಮೇನ್, ಹಾಲೆಲೂಯಾ. ಅದಕ್ಕಾಗಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸುವಳಾಗಿದ್ದೇನೆ. ದೇವರು ನಮ್ಮನ್ನ ಅತ್ಯಧಿಕವಾಗಿ ಪ್ರೀತಿಸುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ನಮ್ಮನ್ನ ಈ ದಿನದವರೆಗೂ ಆತನ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಾವು ಸಜೀವವಾಗಲಿಕ್ಕೆ ತನ್ನ ಕೃಪೆಯನ್ನು ತೋರಿಸಿದ್ದಾರೆ. ಆಮೇನ್. ಹಾಗಿರೋ ದೇವರು ಈ ದಿನ ವಿಶೇಷವಾಗಿ ನಮಗಾಗಿ ಏರ್ಪಡಿಸಿಕೊಟ್ಟಂತ ಜೀವವುಳ್ಳ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ಆಮೇನ್, ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಪ್ರಿಯರೇ, ಯಾಕೆ ಈ ದಿನ ನಮಗೆ ವಿಶೇಷವಾಗಿದೆ? ಯಾಕೆ ನಾವು ದೇವರ ಆಲಯಕ್ಕೆ ಹೋಗ್ಬೇಕು? ಅನೇಕರು ಇಂಥ ಪ್ರಶ್ನೆಗಳನ್ನ ಹಾಕೊಳ್ತಾ ಇರ್ತಾರೆ, ಇತರರಿಗೂ ಹೇಳ್ತಾ ಇರ್ತಾರೆ. ಯಾಕೆ ನಾವು ದೇವರ ಆಲಯಕ್ಕೆ ಹೋಗ್ಬೇಕು? ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬೋದಲ್ಲ, ಮನೆಯಲ್ಲೇ ದೇವರನ್ನ ಸ್ತುತಿಸ್ಬೋದಲ್ಲ? ಇದು ಮೂರ್ಖವಾದ ಪ್ರಶ್ನೆ. ಹಲ್ಲೆಲೂಯಾ. ದೇವರು ಎಲ್ಲಾ ಕಡೆ ಇರಬಹುದು, ಆದರೆ ಇದು ತನ್ನ ಮಕ್ಕಳಿಗೆ ಏರ್ಪಡಿಸಿಕೊಟ್ಟಂತ ವಿಶೇಷವಾದಂತ ದಿನ. ಇದು ಮನೆಯಲ್ಲಿ ಪ್ರತಿದಿನವೂ ಆರಾಧಿಸ್ತೇವೆ, ಪ್ರತಿನಿತ್ಯವೂ ನಾವು ಪ್ರಾರ್ಥಿಸ್ತೇವೆ, ಪ್ರಾರ್ಥಿಸ್ಬೇಕು ಕೂಡ. ದೈವ ಮಕ್ಕಳು, ಇದು ಅವರಿಗೆ ಇರುವಂತ ಒಂದು ಧನ್ಯತೆ, ಮಾಡಬೇಕು. ಆದರೆ ಈ ದಿನ ಕುಟುಂಬವಾಗಿ ಎಲ್ಲರ ಕುಟುಂಬಗಳೊಟ್ಟಿಗೆ, ಎಲ್ಲ ಸ್ನೇಹಿತರೊಟ್ಟಿಗೆ, ಎಲ್ಲ ಒಂದು ಸಹೋದರ ಸಹೋದರಿಯರೊಟ್ಟಿಗೆ ಒಂದು ಸಮೂಹವಾಗಿ ದೇವರಿಗೆ ಉನ್ನತವಾಗಿ ಅನೇಕರ ಮಧ್ಯದಲ್ಲಿ, ಆಮೇನ್, ಎಲ್ಲರ ಮಧ್ಯದಲ್ಲಿ, ಸಭೆಯ ಮಧ್ಯದಲ್ಲಿ ದೇವರನ್ನ ಆರಾಧಿಸ್ತೇವಲ್ವಾ, ಅದು ಉನ್ನತವಾಗಿರುವಂಥದ್ದು. ಅದಕ್ಕಾಗಿ ದೇವಾಲಯಕ್ಕೆ ಹೋಗ್ಬೇಕು, ಆತನ ಮಂದಿರ ಆವರಣದಲ್ಲಿ ನಾವು ಆತನನ್ನ ಘನಪಡಿಸ್ಬೇಕು, ಸ್ತುತಿಸ್ಬೇಕು. ಯಾಕೆ ಪ್ರಿಯರೇ? ದೇವರು ನಮ್ಮನ್ನ ಬದುಕಿಸ್ತಾ ಇರೋದು, ನಾವು ಉಸಿರಾಡ್ತಿದ್ದೇವೆ ಅಂದ್ರೆ ಆತನನ್ನ ಸ್ತುತಿಸುವುದಕ್ಕಾಗಿ. ದೇವದೂತರಿಗಿಂತ ಸ್ವಲ್ಪವಾಗಿ ನಮ್ಮನ್ನ ಸೃಷ್ಟಿಸಿದಂತ ದೇವರು ಪರಲೋಕ ಸಿಂಹಾಸನಾಸೀನನಾಗಿ ಪರಿಶುದ್ಧನು 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 ಎಂಬುದಾಗಿ ಸ್ತುತಿಗೆ ಪಾತ್ರನಾಗಿದ್ದಾನೆ. ಆಮೇನ್. ನಮಗೆ ಯಾವ ಅರ್ಹತೆಯು ಯೋಗ್ಯತೆಯೂ ಕೂಡ ಇಲ್ಲ ಆತನ ಸ್ತುತಿಸ್ಲಿಕ್ಕೆ. ಪಾಪಿಗಳಾಗಿ, ಶಾಪಗ್ರಸ್ತರಾಗಿ, ಶಿಕ್ಷೆಗೆ ಒಳಪಟ್ಟವರಾಗಿ, ಮರಣಕ್ಕೆ ಪಾತ್ರ ಅಂತ ನನ್ನನ್ನ ನಮ್ಮೆಲ್ಲರನ್ನ ದೇವರು ತನ್ನ ಕೃಪೆ, ತನ್ನ ಪ್ರೀತಿಯ ನಿಮಿತ್ತ ಪ್ರೀತಿಸಿ ನಮ್ಮ ನಿಮಿತ್ತ ಆತನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟವರಾಗಿ, ಶಿಲುಬೆಯಲ್ಲಿ ಮರಣ ಹೊಂದಿ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾರ್ಪಡಿಸಿಕೊಂಡು ಆತನ ಸ್ತುತಿಸುವ ಮಕ್ಕಳಾಗಿ ನಮ್ಮನ್ನ ಯಾಜಕ ಗುಂಪುಗಳಾಗಿ ನಮ್ಮನ್ನು ನೇಮಿಸಿದ್ದಾರೆ ಆತನ ಕಾರ್ಯವನ್ನು ಮಾಡಲಿಕ್ಕೆ. ಆಮೇನ್. ಎಷ್ಟು ಧನ್ಯರು ಪ್ರಿಯರೇ ನಾವು. ಲೋಕದಲ್ಲಿ ನಮ್ಮಂಥವ್ರು ಎಷ್ಟೋ ಜನರಿದ್ದರೂ ಅವರಿಗೆ ಈ ಧನ್ಯತೆ ಇಲ್ಲ, ಈ ಭಾಗ್ಯ ಇಲ್ಲ. ನಿನಗೆ ನನಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ನಾವು ಎಷ್ಟು ಧನ್ಯರು. ಅದಕ್ಕಾಗಿ ನಾವು ದೇವರಿಗೆ ಸ್ತುತಿಸ್ಬೇಕು, ಸಮೂಹವಾಗಿ ಸೇರಿ ಸ್ತುತಿಸ್ಬೇಕು. ಯಾವ ರೀತಿ ಗೊತ್ತಾ? ಏನೋ ಸುಮ್ಮನೆ ದೇವರ ಆಲಯಕ್ಕೆ ಹೋಗಿ ಸ್ತೋತ್ರ ಮಾಡಿ ಬರುವಂತದ್ದಲ್ಲ ದೇವರ ಸ್ತುತಿ ಮಾಡುವಂಥದ್ದು. ನಮ್ಮ ದೇಹಗಳನ್ನ ಸಜೀವ ಯಜ್ಞವನ್ನಾಗಿ ದೇವರಿಗೆ ಸಮರ್ಪಿಸಬೇಕಾಗಿದೆ. ಆಮೇನ್. ಪ್ರಾಣ, ಆತ್ಮ, ಶರೀರದ ಮೂಲಕ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸಬೇಕಾಗಿದೆ. ಇದು ಆತನ ದೇಹ, ಆತನು ನಿರ್ಮಿಸಿಕೊಂಡಿರುವಂಥದ್ದು, ತನ್ನ ಸ್ವರೂಪದಲ್ಲಿ ರೂಪಿಸಿಕೊಂಡ. ಆಮೇನ್. ಈ ಶರೀರ ದೇವರಿಗೆ ಮೀಸಲು. ಆದರೆ ಈ ಶರೀರದಿಂದ ಅನೇಕ ಅಸಭ್ಯವಾದ ಕಾರ್ಯಗಳನ್ನ ನಾವು ದೇವರಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದೇವೆ. ಈ ಶರೀರವನ್ನ ನಾವೆಷ್ಟೋ ನಷ್ಟಪಡಿಸಿಕೊಳ್ತಾ ಇದ್ದೇವೆ. ದುರಭ್ಯಾಸಗಳ ಮೂಲಕ ಈ ಶರೀರವನ್ನ ನಾವೆಷ್ಟೋ ನಷ್ಟಪಡಿಸಿಕೊಳ್ತಾ ಇದ್ದಾರೆ ಅನೇಕರು. ಆದರೆ ಈ ದೇಹವನ್ನ ದೇವರ ಆಲಯವಾಗಿ ನಾವು ನೋಡ್ಬೇಕಾಗಿದೆ. ಅಷ್ಟು ಪವಿತ್ರವಾಗಿ ನಾವು ಇಟ್ಕೋಬೇಕು. ದೇವರ ಆಲಯವನ್ನ ನಾವು ಯಾವ ರೀತಿ ಇಟ್ಕೊಳ್ತೇವೆ ಪ್ರಿಯರೇ? ಯಾವ ರೀತಿ ಇಟ್ಕೊಳ್ಬೇಕು? ಪರಿಶುದ್ಧವಾಗಿ, ನೀಟಾಗಿ ಇಟ್ಕೊಳ್ಬೇಕು. ಅದೇ ಈ ದೇಹ ಎಂಬ ದೇವರ ಆಲಯವನ್ನ ಎಷ್ಟು ಪರಿಶುದ್ಧವಾಗಿ ಇಟ್ಕೊಳ್ತೀವೋ
ಅಷ್ಟು ದೇವರು ಮಹಿಮೆ ಹೊಂದಿಕೊಳ್ತಾರೆ. ಅದಕ್ಕೆ ಈ ದೇಹವನ್ನು ನನ್ನ ಸಜೀವ ಯಜ್ಞವಾಗಿ ನಾವು ಮೀಸಲಾಗಿ ನಾವು ಒಪ್ಪಿಸಿಕೊಟ್ಟು ದೇವರನ್ನ ಆರಾಧಿಸುವಾಗ ಅದೇ ನಿಜವಾದ ವಿವೇಕ ಪೂರ್ವಕವಾದ ಆರಾಧನೆ ಆಗುತ್ತೆ. ಆಮೇಲೆ ಅಂತ ಆರಾಧನೆ ನಾವು ಮಾಡುವಂತವರಾಗಿರ್ಬೇಕು. ಅಂತ ಆರಾಧನೆ ಮಾಡ್ತಾ ಇದ್ದೀವ? ನಮ್ಮ ಮನಸ್ಸಿಗೆ ನಾವೇ ಪ್ರಶ್ನೆ ಹಾಕೊಂಡು ಉತ್ತರ ತೆಗೆದುಕೊಳ್ಳೋಣ. ಆರಾಧನೆ ಆ ರೀತಿ ಮಾಡ್ತಾ ಇದ್ದೀವ? ನಮ್ಮ ದೇಹವನ್ನ ದೇವರಿಗೆ ಒಪ್ಪಿಸಿಕೊಟ್ಟಿದ್ದೀವ? ಯವನಸ್ಥರೇ ಜಾಗ್ರತೆ, ನಿಮ್ಮ ದೇಹದಿಂದ ಏನೇನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಎಂತ ದುರಭ್ಯಾಸಗಳಿಗೆ ಒಳಪಟ್ಟಿದ್ದೀರಿ, ನಿಮ್ಮ ದೇಹವನ್ನ ಒಳಪಡಿಸಿದ್ದೀರಿ. ಕೆಲವೊಬ್ರು ಕುಡಿತ, ಕೆಲವೊಬ್ರು ಅನೇಕ ರೀತಿಯ ಗುಟ್ಕಾಗಳ ಮೂಲಕ ಆ ದೇಹವನ್ನ ನಷ್ಟಪಡಿಸಿಕೊಂಡ್ರೆ ಅದು ನಿನ್ನ ದೇಹ ಅಲ್ಲ, ದೇವರು ಕೊಟ್ಟಿರುವಂಥದ್ದು, ತನ್ನ ಸ್ವಾರೂಪ್ಯದಲ್ಲಿ ರೂಪಿಸಿರುವಂಥದ್ದು. ಅದನ್ನ ಎಷ್ಟು ಜಾಗ್ರತೆಯಾಗಿ ಕಾಪಾಡ್ಕೊಳ್ಬೇಕು. ಅದನ್ನ ನೀವು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ನಾವು ದೇವರಿಗೆ ಮೀಸಲಾಗಿ ಮೀಸಲು ಮಾಡಬೇಕು. ಅದು ಮೀಸಲಾಗಿ ಒಪ್ಪಿಸಿಕೊಡುವಂಥದ್ದೇ ದೇವರಿಗೆ ವಿವೇಕಪೂರ್ವಕವಾದ ಆರಾಧನೆ. ದೇವರ ಸಮೂಹಕ್ಕೆ ಬರುವಂತ ನಾವು ಪೂರ್ಣ ಸಂತೋಷದಿಂದ ಸಿದ್ಧತೆ ಉಳ್ಳವರಾಗಿ ಆತನ ಸಮೂಹಕ್ಕೆ ಬಂದು ಕುಟುಂಬವಾಗಿ ಆತನನ್ನ ಆರಾಧಿಸುವಂಥದ್ದು ಎಷ್ಟು ಘನತೆ ಗೊತ್ತಾ, ಎಷ್ಟು ಆಶೀರ್ವಾದಕರ ಗೊತ್ತಾ. ನಮಗೂ ಕೂಡ, ನಮ್ಮ ಕುಟುಂಬವನ್ನ ನೋಡುವಂಥವ್ರಿಗೂ ಕೂಡ, ಬರುವಂಥವ್ರಿಗೂ ಕೂಡ ಅದು ಆಶೀರ್ವಾದವೇ. ಆಮೇನ್. ಅಂತ ಸ್ಥಿತಿಯಲ್ಲಿ ದೇವರು ಈ ದಿನ ಆತನ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ದೇವರು ನಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ ಮೀಸಲಾಗಿ ಒಪ್ಪಿಸಿಕೊಟ್ಟು ವಿವೇಕ ಪೂರ್ವಕವಾದ ಆರಾಧನೆಯನ್ನು ಮಾಡುವಂತ ಮಕ್ಕಳಾಗಿ ನಮ್ಮನ್ನು ನೋಡ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ. ಆ ರೀತಿ ನಾವು ಮಾಡ್ಬೇಕು. ಆತನಿಗೆ ಸಮರ್ಪಣೆ ಮಾಡ್ಬೇಕು, ಸಮರ್ಪಿಸಿಕೊಳ್ಬೇಕು. ತನ್ನನ್ನೇ ಸಮರ್ಪಿಸಿಕೊಂಡ್ರದ ದೇವರು ನಮಗಾಗಿ ನಾವೇನ್ ಮಾಡ್ತಾ ಇರ್ತೀವಿ ದೇವ್ರೆ? ಆ ಭಾನುವಾರ ದಿನದಂದು, ಆ ಪರಿಶುದ್ಧ ಪುನರುತ್ಥಾನ ದಿನದಲ್ಲೂ ಕೂಡ ದೇವರ ಸಂಧಾನಕ್ಕೆ ಬರ್ಲಿಕ್ಕೆ ಎಷ್ಟೋ ಹೋರಾಟಗಳು, ಕುಟುಂಬಗಳ ಜಗಳಗಳು, ಮನಸ್ತಾಪಗಳು, ಒಬ್ಬರು ಬರಲ್ಲ ಅನ್ನುವಂಥದ್ದು, ಮತ್ತೊಬ್ಬರು ಬಲವಂತ ಮಾಡುವಂಥದ್ದು. ಕ್ರೈಸ್ತರಿಗೆ ಇದು ಒಳ್ಳೆಯದಲ್ಲ. ದೈವ ಮಕ್ಕಳಿಗೆ ಸಿದ್ಧತೆ ಬೇಕು. ನಮಗೆ ಸಿದ್ಧರಾಗಬೇಕು. ಒಂದು ದಿನ ಮುಂಚೆ ನಾವು ದೇವರಿಗೆ ನಾವು ಸಿದ್ಧತೆ ಮಾಡ್ಕೋಬೇಕು, ದೇವರ ಆಲಯಕ್ಕೆ ಹೋಗ್ಲಿಕ್ಕೆ. ಆಗಿಂದ ಆವಾಗ್ಲೇ ಅಲ್ಲ. ಆಮೇನ್. ಅಂತ ಮನಸ್ಸು ಪ್ರತಿಯೊಬ್ಬರಿಗೂ ದೇವರು ಒದಗಿಸಿಕೊಳ್ಳಿ. ಕುಟುಂಬವಾಗಿ ಯೆಹೋಶುವನ ಹೇಳಿದ ರೀತಿಯಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ, ಕ್ರಿಸ್ತನನ್ನೇ ಸೇವಿಸುವೆವೆಂಬುದಾಗಿ ನಾವೆಲ್ಲರೂ ನಮ್ಮ ಕುಟುಂಬ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರು ನಮ್ಮ ಮನೆಯಲ್ಲಿದ್ದು ವೃದ್ಧರು ಕೂಡ ಎಲ್ಲರೂ ದೇವಾಲಯಕ್ಕೆ ಹೋಗಿ ಕುಟುಂಬ ಸಮೇತವಾಗಿ ಸಭಾ ಮಂದಿರದಲ್ಲಿ, ಸಭೆ ಸಮ್ಮುಖದಲ್ಲಿ, ಎಲ್ಲರ ಸಮ್ಮುಖದಲ್ಲಿ ದೇವರ ನಾಮವನ್ನ ಘನಪಡಿಸುವಂಥದ್ದು ಆಶೀರ್ವಾದಕರ. ಅಂತ ಸ್ಥಿತಿಯಲ್ಲಿ ದೇವರು ನಮ್ಮೆಲ್ಲರನ್ನ ಬಲಪಡಿಸಿ ಆಶೀರ್ವದಿಸಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಏನೇ ವಿಜ್ಞಾಪನೆಗಳಿಗೂ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೂ ನೀತಿವಂತನೂ ಆದಂಥ ದೇವರೇ, ಅಪ್ಪ ಸ್ತೋತ್ರ. ಈ ವಾಗ್ದಾನದ ವಾಕ್ಯದ ಮೂಲಕ ಅಪ್ಪ, ನಾವು ನಿಮಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ನಮ್ಮ ದೇಹವನ್ನು ಒಪ್ಪಿಸಿಕೊಟ್ಟು ವಿವೇಕಪೂರ್ವಕ ಆರಾಧನೆ ಮಾಡುವಂತ ಕೃಪೆನ ಎಲ್ಲರಿಗೂ ಒದಗಿಸಿಕೊಟ್ಟು ನಮ್ಮನ್ನ ಬಲಪಡಿಸು. ಎಲ್ಲವನ್ನ ಒಪ್ಪಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.